ವೀಕ್ಷಕರೇ, ಆಸ್ಟ್ರೇಲಿಯಾ ವಿರುದ್ಧದ ಅಡಿಲೇಡ್ ಪಿಂಕ್ ಟೆಸ್ಟ್ ಪಂದ್ಯ 3 ದಿನಕ್ಕೆ ಮುಕ್ತಾಯವಾಗಿದೆ. ಗೆದ್ದು ಬೀಗುವ ಆತ್ಮವಿಶ್ವಾಸದಲ್ಲಿ ಕಣಕ್ಕಿಳಿದಿದ್ದ ಟೀಂ ಇಂಡಿಯಾ 10 ವಿಕೆಟ್ಗಳ ಸೋಲು ಕಂಡಿದ್ದು ಭಾರೀ ಮುಖಭಂಗವನ್ನ ಅನುಭವಿಸಿದೆ. ಹಾಗಿದ್ರೆ ಪಿಂಕ್ ಬಾಲ್ ಟೆಸ್ಟ್ನಲ್ಲಿ ಟೀಂ ಇಂಡಿಯಾ ಸೋಲೋದಕ್ಕೆ ಕಾರಣವಾಗಿದ್ದೇನೋ ಅನ್ನೋದನ್ನ ನಾವು ಹೇಳ್ತಾ ಹೋಗ್ತೀವಿ ನೋಡಿ. ಎಸ್, ಆಸ್ಟ್ರೇಲಿಯಾ ವಿರುದ್ಧ ಪರ್ತ್ನಲ್ಲಿ ನಡೆದಿದ್ದ ಮೊದಲ ಟೆಸ್ಟ್ನಲ್ಲಿ ಭರ್ಜರಿ ಗೆಲುವು ದಾಖಲಿಸಿದ್ದ ಟೀಂ ಇಂಡಿಯಾ ಅದ್ದೂರಿ ಆರಂಭ ಮಾಡಿತ್ತು. ಬಾರ್ಡರ್ ಗವಾಸ್ಕರ್ ಸರಣಿಯಲ್ಲಿ 1-0 ಅಂತರದ ಮುನ್ನಡೆ ಸಾಧಿಸಿತ್ತು. ಆದರೆ ಅದೇ ಆತ್ಮವಿಶ್ವಾಸದಲ್ಲಿ ಅಡಿಲೇಡ್ ಅಖಾಡದಲ್ಲಿ ಪಿಂಕ್ ಬಾಲ್ ಫೈಟ್ಗಿಳಿದ ರೋಹಿತ್ ಪಡೆ ಇದೀಗ ಸೋಲುಂಡಿದೆ. 3 ದಿನಕ್ಕೆ ಡೇ ಅಂಡ್ ನೈಟ್ ಟೆಸ್ಟ್ ಖತಮ್ ಆಗಿದೆ. ಪರ್ತ್ನಲ್ಲಿ ಅಬ್ಬರಿಸಿದ್ದ ಟೀಂ ಇಂಡಿಯಾ ಅಡಿಲೇಡ್ ಟೆಸ್ಟ್ನಲ್ಲಿ ಹೀನಾಯ ಸ್ಥಿತಿಗೆ ತಲುಪಿದೆ. ಇದಕ್ಕೆ ಕಾರಣ ಟಾಪ್ ಆರ್ಡರ್ ಬ್ಯಾಟರ್ಸ್ ಮತ್ತವರ ಫ್ಲಾಪ್ ಶೋ. ಹೌದು ವೀಕ್ಷಕರೇ, ಯಶಸ್ವಿ ಜೈಸ್ವಾಲ್ ಪರ್ತ್ ಟೆಸ್ಟ್ ಪಂದ್ಯದಲ್ಲಿ ಶತಕ ಸಿಡಿಸಿ ಮಿಂಚಿದ್ದ ಯಂಗ್ ಬ್ಯಾಟರ್ ಯಶಸ್ವಿ ಜೈಸ್ವಾಲ್ ಅಡಿಲೇಡ್ ಟೆಸ್ಟ್ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಡಕ್ಔಟ್ ಆದರು. 2ನೇ ಇನ್ನಿಂಗ್ಸ್ನಲ್ಲಾದರೂ ಬಿಗ್ ಇನ್ನಿಂಗ್ಸ್ ಕಟ್ತಾರೆ ಅಂದರೆ ಅಲ್ಲೂ ಕೂಡ ವೈಫಲ್ಯ ಕಂಡ್ರು. ಕೇವಲ 24 ರನ್ ಗಳಿಸಿ ಡಗ್ಔಟ್ ಸೇರಿದ್ರು. ಜೈಸ್ವಾಲ್ ವೈಫಲ್ಯ ಟೀಂ ಇಂಡಿಯಾ ಆರಂಭದಲ್ಲೇ ಹಿನ್ನಡೆಗೆ ಕಾರಣವಾಯಿತು. ಇನ್ನು ಫಸ್ಟ್ ಟೆಸ್ಟ್ನಲ್ಲಿ ಇಂಪ್ರೆಸಿವ್ ಆಟವಾಡಿ ನಾಯಕನ ಸ್ಥಾನವನ್ನೇ ಕಬ್ಜಾ ಮಾಡಿದ ಕನ್ನಡಿಗ ಕೆಎಲ್ ರಾಹುಲ್ ಸಿಕ್ಕ ಅವಕಾಶವನ್ನ ಸಮರ್ಥವಾಗಿ ಬಳಸಿಕೊಳ್ಳಿಲ್ಲ. ಮೊದಲ ಇನ್ನಿಂಗ್ಸ್ನಲ್ಲಿ 2 ಜೀವದಾನ ಸಿಕ್ಕರೂ 37 ರನ್ ಗಳಿಸುವಷ್ಟರಲ್ಲಿ ರಾಹುಲ್ ಸುಸ್ತಾಗೋದ್ರು. ಇನ್ನು 2ನೇ ಇನ್ನಿಂಗ್ಸ್ನಲ್ಲಿ ಕೇವಲ 7 ರನ್ ಗಳಿಸಿ ಪೆವಿಲಿಯನ್ಗೆ ನಡೆದ್ರು. 2 ಇನ್ನಿಂಗ್ಸ್ನಲ್ಲಿಯೂ ಕೂಡ ಟೀಂ ಇಂಡಿಯಾಗೆ ಒಳ್ಳೆ ಸ್ಟಾರ್ಟ್ ಸಿಗಲೇ ಇಲ್ಲ. ಇನ್ನು ಟೀಂ ಇಂಡಿಯಾದ ಪ್ರಿನ್ಸ್ ಅಂತಲೇ ಕರೆಸಿಕೊಳ್ಳೋ ಶುಭ್ಮನ್ ಗಿಲ್ ಕೂಡ ಅಡಿಲೇಡ್ ಅಖಾಡದಲ್ಲಿ ಬಿಗ್ ಸ್ಕೋರ್ ಕಲೆ ಹಾಕುವಲ್ಲಿ ಫೇಲ್ ಆದರು. ಕೇವಲ 31 ರನ್ ಗಳಿಸಿ ಮೊದಲ ಇನ್ನಿಂಗ್ಸ್ನಲ್ಲಿ ಔಟ್ ಆಗಿದ್ದ ಗಿಲ್ 2ನೇ ಇನ್ನಿಂಗ್ಸ್ನಲ್ಲಿ ಕೇವಲ 28 ರನ್ ಗಳಿಸಿ ನಿರ್ಗಮಿಸಿದ್ರು. 2 ಇನ್ನಿಂಗ್ಸ್ನಲ್ಲಿ 3ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಗಿಲ್ ಫೇಲ್ಯೂರ್ ತಂಡಕ್ಕೆ ಹೊರೆಯಾಗಿದೆ. ಇನ್ನು ಕಿಂಗ್ ಕೊಹ್ಲಿಯದ್ದು ಅದೇ ರಾಗ ಅದೇ ಹಾಡು. ಫಸ್ಟ್ ಟೆಸ್ಟ್ನಲ್ಲಿ ಶತಕ ಸಿಡಿಸಿ ಅತಿಯಾದ ಆತ್ಮವಿಶ್ವಾಸದಲ್ಲಿ ಅಭ್ಯಾಸ ಪಂದ್ಯವನ್ನು ಆಡದೆ ನೇರವಾಗಿ ಅಖಾಡಕ್ಕಿಳಿದ ವಿರಾಟ್ ಕೊಹ್ಲಿ ಅಡಿಲೇಡ್ನಲ್ಲಿ ಮಕಾಡೆ ಮಲಗಿದ್ರು. ಮೊದಲ ಇನ್ನಿಂಗ್ಸ್ನಲ್ಲಿ 7 ರನ್, 2ನೇ ಇನ್ನಿಂಗ್ಸ್ನಲ್ಲಿ 11, ಟೋಟಲ್ ಆಗಿ 18 ರನ್. ಇಷ್ಟಕ್ಕೆ ಕೊಹ್ಲಿ ಕತೆ ಕೆಲಸ ಎಲ್ಲವೂ ಖತಮ್. ವೀಕ್ಷಕರೇ, ತಂಡಕ್ಕಾಗಿ ಓಪನರ್ ಸ್ಲಾಟ್ ಅನ್ನೇ ತ್ಯಾಗ ಮಾಡಿದ ಕ್ಯಾಪ್ಟನ್ ರೋಹಿತ್ ಶರ್ಮಾ ಲೋವರ್ ಆರ್ಡರ್ನಲ್ಲಿ ತಂಡಕ್ಕಾಗಿ ರನ್ ಕೊಡುಗೆ ನೀಡುವಲ್ಲಿ ಫೇಲ್ ಆದರು. ಫಸ್ಟ್ ಇನ್ನಿಂಗ್ಸ್ನಲ್ಲಿ ಕೇವಲ 3 ರನ್ ಗಳಿಸಿ ಆಟ ಮುಗಿಸಿದ ರೋಹಿತ್ ಶರ್ಮಾ 2ನೇ ಇನ್ನಿಂಗ್ಸ್ನಲ್ಲಿ 6 ರನ್ಗಳಿಗೆ ಡಗ್ಔಟ್ ಸೇರಿದ್ರು. ಇಡೀ ಪಂದ್ಯದಲ್ಲಿ ತಂಡದ ನಾಯಕನ ಕಾಣಿಕೆ ಕೇವಲ 9 ರನ್. ಟೀಂ ಇಂಡಿಯಾದ ಟಾಪ್ 5 ಬ್ಯಾಟರ್ಗಳ ವೈಫಲ್ಯವೇ ಸದ್ಯ ತಂಡವನ್ನ ಸೋಲಿಗೆ ತಳ್ಳಿದೆ. ಹೌದು ವೀಕ್ಷಕರೇ, ಟೀಂ ಇಂಡಿಯಾದ 5 ಟಾಪ್ 5 ಬ್ಯಾಟರ್ಗಳ ವೈಫಲ್ಯವೇ ಸದ್ಯ ತಂಡವನ್ನ ಸೋಲಿನ ಕೂಪಕ್ಕೆ ತಳ್ಳಿದೆ. ರಿಷಬ್ ಪಂತ್, ನಿತೀಶ್ ರೆಡ್ಡಿ ಕೂಡ 3ನೇ ದಿನ ಕ್ರೀಸ್ನಲ್ಲಿ ಜಾಸ್ತಿ ಸಮಯ ನಿಲ್ಲಲಿಲ್ಲ, ಬೇಗನೆ ಆಟ ಮುಗಿಸಿದ್ರು. ಇವರ ನಂತರ ಬಂದ ಆರ್ ಅಶ್ವಿನ್, ಹರ್ಷಿತ್ ರಾಣಾ, ಬೂಮ್ರಾ ಹಾಗೂ ಸಿರಾಜ್ 10 ರನ್ಗಳ ಗಡಿ ದಾಟಲಿಲ್ಲ. ಇದರಿಂದ ಕೇವಲ 19 ರನ್ ಮಾತ್ರ ಟಾರ್ಗೆಟ್ ನೀಡಿದಂತೆ ಆಯಿತು. ಈ ಅತ್ಯಂತ ಸುಲಭದ ಗುರಿಯನ್ನ ಆಸೀಸ್ ಪಡೆ ಕೆಲವೇ ನಿಮಿಷಗಳಲ್ಲಿ ಮುಗಿಸಿ ವಿಜಯದ ಪತಾಕೆ ಹಾರಿಸಿತು. ಈ 2ನೇ ಟೆಸ್ಟ್ನಲ್ಲಿ ಆಸ್ಟ್ರೇಲಿಯಾ ತಂಡ ಗೆದ್ದಿದ್ರಿಂದ ಸರಣಿಯಲ್ಲಿ 1-1ರಿಂದ 2 ತಂಡಗಳು ಸಮಬಲ ಸಾಧಿಸಿವೆ. ಕ್ರೀಡಾ ಜಗತ್ತಿನ ಇನ್ನಷ್ಟು ಸುದ್ದಿಯ ಜೊತೆ ಬರ್ತೀವಿ. ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.